ಹಾಯ್ ಎವ್ರಿವನ್, ಇವತ್ತು ನಾವು ಒಂದು ಸ್ಟಾರ್ಟರ್ ತರ ತಿನ್ಬೋದಾದಂತ ಅಥವಾ ಸ್ನಾಕ್ಸ್ ತರ ತಿನ್ನುವಂತ ಒಂದು ಡಿಶ್ ಡೈನಮೈಟ್ ಶ್ರಿಂಪ್ ಮಾಡೋಣ. ಇದು ತುಂಬಾ ಯಮ್ಮಿ ಆದಂತ ರೆಸಿಪಿ. ತಪ್ಪದೆ ನೀವೆಲ್ಲರೂ ಮನೆಯಲ್ಲಿ ಮಾಡಿ ಇದನ್ನು ರುಚಿ ಹೇಗೆ ಆಗಿದೆ ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ. ಹಾಗೇನೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಂಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಹಾಫ್ ಕೆಜಿ 500 ಗ್ರಾಮ್ಸ್ ಶ್ರಿಂಪ್ಸ್, ಹಾಫ್ ಕಪ್ ಮೈದಾ ಆಲ್ ಪರ್ಪಸ್ ಫ್ಲೋರ್, 1/3 ಕಪ್ ಕಾರ್ನ್ ಫ್ಲವರ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕಬೇಕು, 1 ಎಗ್, ಹಾಫ್ ಕಪ್ ಸ್ವೀಟ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಡಾರ್ಕ್ ಸೋಯಾ ಸಾಸ್. ಇಲ್ಲಿ 7ರಿಂದ 8 ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ, ಅಥವಾ ನೀವು ಗಾರ್ಲಿಕ್ ಪೌಡರ್ ಯೂಸ್ ಮಾಡಬಹುದು. ಹಾಫ್ ಕಪ್ ಮಯೋನೀಸ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನ್ ಇಟಾಲಿಯನ್ ಸೀಸನಿಂಗ್, ಆರಿಗ್ಯಾನೋ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಶ್ರಿಂಪ್ಸ್ಗೆ ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್, ಗಾರ್ಲಿಕ್ ಪೌಡರ್ ಆದರೆ 1 ಟೀ ಸ್ಪೂನ್ ಅಷ್ಟು ಹಾಕಿ, ನಾನಿಲ್ಲಿ ಗಾರ್ಲಿಕ್ ಚಾಪ್ಡ್ ಹಾಕ್ತೇನೆ ಫ್ರೆಶ್. ಆನಂತರ ಸಾಲ್ಟ್ ಉಪ್ಪು, ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕಬೇಕು. ಈಗ ಹಾಫ್ ಟೀ ಸ್ಪೂನ್ ಅಷ್ಟು ಹಾಕುವ. ಆನಂತರ ಎಗ್, ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಕೋಟ್ ಆಗಬೇಕಿದು. ಇದನ್ನೀಗ ನಾವು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಲಿ ಇಡುವ. ಈಗ ಇಲ್ಲಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿದೆ, ಇದನ್ನು ತೆಗೆದಿಡುವ. ಈಗ ನಾವಿಲ್ಲಿ ಒಂದು ಬೌಲಲ್ಲಿ ಮೈದಾ ಆಲ್ ಪರ್ಪಸ್ ಫ್ಲೋರ್ ಮತ್ತು ಕಾರ್ನ್ ಫ್ಲವರ್, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕ್ರಸ್ಟ್ 1 ಟೀ ಸ್ಪೂನ್ ಅಷ್ಟು, ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಆನಂತರ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಆನಂತರ ಇಟಾಲಿಯನ್ ಸೀಸನಿಂಗ್, ಆರಿಗ್ಯಾನೋ. ಇದನ್ನೆಲ್ಲ ಒಳ್ಳೆ ರೀತಿ ನಾವೀಗ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವಿಲ್ಲಿ ಮ್ಯಾರಿನೇಟ್ ಮಾಡಿದ ಶ್ರಿಂಪ್ಸ್ ಅನ್ನು ಒಂದೊಂದನ್ನೇ ನಾವು ಡ್ರೈ ಮಿಕ್ಸರಲ್ಲಿ ಕೋಟ್ ಮಾಡುವ. ಎಕ್ಸೆಸ್ ಪೌಡರ್ ಇದ್ರೆ ತೆಗೀರಿ. ಇಲ್ಲಿ ಎಲ್ಲ ಶ್ರಿಂಪ್ಸ್ ಒಳ್ಳೆ ರೀತಿ ಕೋಟ್ ಆಗಿದೆ. ಈಗ ನಾವು ಇದನ್ನು ಡೀಪ್ ಫ್ರೈ ಮಾಡುವ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಒಂದೊಂದು ಶ್ರಿಂಪ್ಸ್ ಅನ್ನು ಡೀಪ್ ಫ್ರೈ ಮಾಡ್ಕೊಳ್ಳುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಇದು ಗೋಲ್ಡನ್ ಕ್ರಿಸ್ಪಿ ಆಗೋ ತನಕ ನೀವು 2 ಸೈಡಲ್ಲಿ ಫ್ಲಿಪ್ ಮಾಡಿ ಫ್ರೈ ಮಾಡಬೇಕು. ಇದೀಗ ಗೋಲ್ಡನ್ ಕ್ರಿಸ್ಪಿ ಆಗಿದೆ, ಸಾಕು. ಇದನ್ನು ನಾವು ತೆಗೆಯುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಒಂದು ಬೌಲ್ ಅಲ್ಲಿ ಮಯೋನೀಸ್ ತಗೊಂಡಿದ್ದೇನೆ, ಅದಕ್ಕೆ ನಾವು ಸ್ವೀಟ್ ಚಿಲ್ಲಿ ಸಾಸ್ ಹಾಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಒಳ್ಳೆ ರೀತಿ ಮಿಕ್ಸ್ ಆದ ನಂತರ ನಾವು ಫ್ರೈ ಮಾಡಿಟ್ಟಂತ ಶ್ರಿಂಪ್ಸ್ ಅನ್ನು ಹಾಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಕೋಟ್ ಆಗಬೇಕು ಶ್ರಿಂಪ್ಸ್ ಎಲ್ಲ. ಈಗ ನಮ್ಮ ಡೈನಮೈಟ್ ಶ್ರಿಂಪ್ಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಫ್ರೆಶ್ ಸರ್ವ್ ಮಾಡ್ಕೊಳ್ಳಿ ಇಮಿಡಿಯೇಟ್. ಜಾಸ್ತಿ ಹೊಟ್ಟು ಇಟ್ಟರೆ ನೀವು ಸಾಗಿ ಆಗ್ತದೆ.
ಕ್ರಂಚಿನೆಸ್ ಹೋಗ್ತದೆ. ಅದಕ್ಕೆ ನೀವು ಇಮಿಡಿಯೇಟ್ ಸರ್ವ್ ಮಾಡ್ಕೊಳ್ಳಿ ಇದನ್ನು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.